ಹಾಡು ಹಗಲೇ ಯುವಕನ ಬರ್ಬರ ಕೊಲೆ ನಡೆದ ಯುವಕನ ಕತ್ತು ಸೀಳಿ ಕೊಲೆ ಮಾಡಿರುವ ಶಂಕೆ. ಕೊಲೆ ಮಾಡಿ ಗಣೇಶ ವಿಸರ್ಜನೆ ಬಾವಿಯಲ್ಲಿ ಶವ ಎಸೆದ ದುಷ್ಕರ್ಮಿಗಳು. ಹಾಡಹಗಲೇ ಯುವಕನೋರ್ವನನ್ನ ಕೊಲೆ ಮಾಡಿ ಬಾವಿಗೆ ಎಸೆದು ಹೋದ ಘಟನೆ ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ನಲ್ಲಿ ನಡೆದಿದೆ. ಉಲ್ಲೇಶ ಹನುಮಂತಪ್ಪ ಹಾಲಾರವಿ ವಯಸ್ಸು 38 ಎಂಬಾತನೇ ಕೊಲೆಯಾದ ಯುವಕ ಎಂದು ಗುರುತಿಸಲಾಗಿದ್ದು, ಹುಬ್ಬಳ್ಳಿ ಉಪನಗರ ಪೊಲೀಸರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಳೆದ ರಾತ್ರಿ ಮನೆಯಿಂದ ಹೊರಗೆ ಹೋಗಿದ್ದ ಉಲ್ಲೇಶ ವಾಪಸ್ಸು ಮನೆಗೆ ಬಂದಿರಲಿಲ್ಲ. ಇಂದು ಇಂದಿರಾ ಗಾಜಿನ ಮನೆಯ ಗಣೇಶ ವಿಸರ್ಜನೆ ಮಾಡುವ ಬಾವಿಯಲ್ಲಿ ಶವ ಪತ್ತೆಯಾಗಿದೆ. ನಾನು ಅಂಗನವಾಡಿ ಶಾಲೆಗೆ ಹೋಗ್ತೀನಿ ಸರ್. ಅವ್ನು ಗೊಂಡಿ ಕೆಲಸ ಮಾಡ್ತಾನೆ ಸರ್. ಅವ್ನು ಯಾವ ಜಗಳ ಹೋಗಂಗಿಲ್ರಿ. ದುಡ್ಕೊಂಡು ತಿನ್ನೋ ಮಟ್ಟಿಗೆ ತಿನ್ರಿ ಅವರಿಗೆ. ಅವ್ನ ಕಡೆ ಬಂದ್ರು ಇಲ್ರಿ ಸರ್. ಯಾಕಂದ್ರೆ ಕೊಡ್ದಾರ್ರಿ ಅವನಿಗೆ ಒಂದು ಬೆಳ್ಳಿದು ತಲೆದು ಇಲ್ರಿ ಅವ್ರ ಕಡೆಗೆ. ಪರದೇಶಿ ತಗೋದಾರೆ ಅವರು. ಅಂತ ಮಗನ ಹೆಂಗೆ ಕೊಡಿದ್ರಿ ಸರ್? ಏನಾರ ಬಂಗಾರ ಬೆಳೆ ಇತ್ತೇನ್ರಿ ಸರ್ ಅವ್ರ ಕಡೆಗೆ. ಹೊಡೆದು ಕಸ್ಕೊಂಡು ಹಾಕಿ ಹೋಗ್ಯಾರ ಅನ್ನಕ್ಕೆ ಸರ್. ಮದುವೆ ಆಗ್ಯಾರಿ, 3 ಮಕ್ಕಳು ಅದಾವ್ರಿ. ಹೇಳ್ತೀವಿ ಊರಿಗೆ ಹೋಗ್ಯಾಡ್ರಿ. ಮಕ್ಳು ಇನ್ನದವ್ರಿ, 2 ಇನ್ನದವ್ರು, ಒಂದು ಕರ್ಕೊಂಡು ಹೋಗ್ಯಾರ್ರಿ ಸರ್. ಏನು ಆಸೆ ಇಲ್ರಿ ಅವ್ನ ಕಡೆಗೆ. ನಾವು ನೋಡ್ರಿ ಅಲ್ಲಿ ದೇವ್ರ ಗುಡಿಯಾಗ ಗಂಟೆ ಬಾರಿಸ್ತಾರಲ್ಲ, ಹಂಗೆ ಇಟ್ಕೊಂಡು ಏನು ದೇವ್ರ ಗುಡಿಯಾಗ ಗಂಟೆ ಬಾರಿಸ್ತಾರಲ್ಲ, ಹಿಂಗೆ ಇಟ್ಕೊಂಡು ಮಾತಾಡಿಲೋ ನಿನ್ನೆ ಮಾತಾಡಿನೋ ಯಪ್ಪ ನಾ ಬೈಯಂಗಿಲ್ಲೋ ಎದ್ದು ಬಾರೋ ಯಪ್ಪ ಉಲ್ಲೇಶ. ಎಲ್ಲರೂ ಹೋದ್ರಿ ಯಾಕೋ ನಿಮ್ಮ ತಂಗಿ 7 ಮಂದಿ ಅಡ್ಕಂಬ್ರ ಹಚ್ಚಿದ್ರು. ಈಗ 6 ಮಂದಿ ಹಚ್ಚಾರು ಯಪ್ಪ. ಕಾಲು ಬಿದ್ದು ಸರಿ ತಿಂದ್ರು. ಅವ್ರೇನು ತಪ್ಪು ಮಾಡಿದ್ರು ಅಂತ ಬಿಡ್ತಿದ್ರು. ಅವ್ರ ಮನೆ ಏನೋ ಹಾಳಾಗಿತ್ತು ಅಂತ ಬಿಡ್ತಿದ್ರು. ನಾವು ಬೈಬೇಕ್ರು, ನಿಮ್ಮೆಲ್ಲರಿಗೂ ಬೈಬೇಕ್ರು. ನಾನು ನನ್ನ ಮಾತಿನ ಹಚ್ಚಿದ್ರಿ ಅದು ಯಪ್ಪ. 7 ಮಂದಿಯಾಗ ಒಬ್ಬ ಹೋದ್ರು ಯಪ್ಪ. 6 ಮಂದಿಗೆ ಬೈಬೇಕೇನು? ನೋಡು ಮಲಯ ಅಂತಾರಲ್ಲೋ ಕಾಲ್ಬಿಡ್ತೀನ್ರೋ ನಾನು. ನಾವು ಬೈಬೇಕು ಅವ್ನಿಗೆ. ನನ್ಗೆ ಬೇಕು ಅವ್ನು ಬೈಯಕ್ಕ. ನನಗೆ ಬೇಕು ಅವ್ನು ಕೊಟ್ಟು ಬಿಡ್ರು. ಕೊಡೋದು ಕೇಳ್ತೀನ್ರು. ಕಾಲು ಬಿಡ್ತೀನಿ ಅವ್ರಿಗೆ. ಅವ್ರಿಗೆಲ್ಲರಿಗೂ ಮುದ್ದು ಕಾಲು ಬಿಡ್ತೀನಿ. ಇಲ್ಲ ರೋಡಿಗೆ ಬಿಡ್ತೀನ್ರು. ಅವ್ನೊಬ್ಬನ ತೋರಿಸಿ ಕೊಲೆ ಮಾಡ್ದವ್ನು ತೋರಿಸಿ. ಹೇಳಿ ಸರ್, ಏನಾಗಿತ್ತು ಸರ್? ಅದು ಯಾವಾಗ ನೋಡಿದ್ದು ಲಾಸ್ಟ್ ಟೈಮ್ ನೀವು? ಲಾಸ್ಟ್ ಟೈಮ್ 9:30 ನೋಡಿದ್ರು. ಅವ ನಮ್ಮ ಸಂಬಂಧಿಕರು, ನಮ್ಮ ಅಣ್ಣನ ಮಗ. ಅವ ಯಾರ ಜೊತೆ ಜಗಳ ಮಾಡೋಲ್ಲ, ಏನಲ್ಲ. ತನ್ನ ಪಾಡು ತಾನು ಮನೆ ಇರೋದು. ಕೆಲಸ ಮನೆ ಎರಡು. ಅದು ನಿನ್ನ ಹಚ್ಚಂದ್ರೆ ಈಗ ಅವನು ತರದೇ ಇರ್ತಾನೆ. ಈ ಜಾತ್ರೆ ಇರೋದ್ರಿಂದ, ಸಿದ್ದಾಳು ಜಾತ್ರೆ ಇರೋದ್ರಿಂದ 1 ವಾರದಿಂದ ಇಲ್ಲಿ ಬಂದಿದ್ದ. ನಿನ್ನೆ ಬೆಳಿಗ್ಗೆಲ್ಲ ಇದ್ದಾನೆ. ರಾತ್ರಿ 9 ಗಂಟೆಗೆ ಒಂದಕ್ಕೆ ಹೋಗ್ಬರ್ತೀನಿ ಬಂದನಂತ ಮನೆಯಾಗ. ಅವಾಗ ಅಲ್ಲಿಂದ ಮನೆಗೆ ಬಂದಿಲ್ಲ. ಬೆಳಗ್ಗೆ ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಸರ್? ಬೆಳಗ್ಗೆ ನನಗೆ 10 ಗಂಟೆಗೆ ಗೊತ್ತಾಯ್ತು. ಏನಂತ ಗೊತ್ತು? ಇಲ್ಲ, ಹಿಂಗೆ ನಿಮ್ಮ ಹುಡುಗ ಬಾಯಾಗ ಬಿದ್ದಾನೆ, ಕುತ್ತಿಗೆ ಕೊಯ್ದಾರ ಅವಂತ. ಸೂಸೈಡ್ ಮಾಡ್ಕೊಂಡು ಮನುಷ್ಯನೇ ಅಲ್ಲ. ಅದ್ರ ನಮಗೇನೈತಿ, ಇದು ಯಾರ ಮಾಡಿದಾರೆ ಅವ್ರು ಹಿಡಿಬೇಕು ಅಂತ ನಮ್ಮ ಅದ್ರ ಮರ್ಡರ್ ಆಗೈತೆ ಅಂತ ನಾವು ಯಾರ ಮೇಲೆ ಅದ್ರ ಅನುಮಾನ ಐತೆ? ನಾವು ನೀವು ಗಾಯ ನೋಡಿದ್ರೆ ಎಲ್ಲೆಲ್ಲಿ ಗಾಯ ಆಗ್ಯಾವ ಈಗ ಅವಂಗ? ಯಾರು ಕೊಲೆ ಯಾರು ಮಾಡ್ಯಾರ, ಏನವರು ಏನು? ನಮ್ಮ ಬ್ರದರ್ ಆಗ್ಬೇಕು ರೀ. ಕೊಲೆ ಯಾರು ಮಾಡ್ಯಾರ ಏನು ನಮಗೆ ಗೊತ್ತಿಲ್ಲ. ಅದು ಹೌದು ಅಲ್ಲ ಅಂದ್ರೆ ನಮ್ಗೆ ಕನ್ಫರ್ಮ್ ಇಲ್ಲ. ನೋಡಿದ್ರೆ ಇಲ್ಲೆಲ್ಲ ನಾನು ನೋಡಿಲ್ಲ ಇನ್ನೂವರೆಗೂ. ಇಲ್ಲೆಲ್ಲ ಅರ್ಧೈತಿ ಅಂತ ಅನ್ನತಾರೆ. ಸೂಸೈಡ್ ಮಾಡ್ಕೊಳ್ಳೋವಂಥ ವ್ಯಕ್ತಿನೂ ಅಲ್ಲ, ಕೊಲೆ ಮಾಡುವಂಥದ್ದು ಅವನಂಥದ್ದು ಏನೂ ಮಾಡಿಲ್ಲ. ಅದೇನಾಗೈತೆ ನಮಗೆ ಗೊತ್ತಿಲ್ಲ. ಮುಂದೆ ಏನೈತಲ್ಲ ಅದು
ಕಂಪ್ಲೀಟ್ ಆಗೈತಿ, ನೀವು ನೋಡ್ಕೊಂಡು ತನಿಖೆ ಮಾಡ್ಕೊಂಡು ಅದೇನೈತಲ್ಲ ನಾವು ಹೇಳ್ಬೇಕು ನಮಗೆ. ಹೆಂಗಿದ್ರು ಅವ್ರ ಮನ್ಯಾಗ ನಿಮ್ಮ ಜೊತೆ? ಮನ್ಯಾಗ ಹೆಂಗಿದ್ದಾರೆ ಅಂದ್ರೆ ಯಾರ ಜೋಡಿನೂ ಮಾತಾಡಂಗಿಲ್ಲ ರೀ, ಯಾರ ಹತ್ರನೂ ದ್ವೇಷನೂ ಇಲ್ಲ. ಇಲ್ಲ ಅವ್ರ ಪಾಡಿಗೆ ಎತ್ತಿದ್ರು ಅವ್ರು ಅಂಥದ್ದೇನಿಲ್ಲ, ವೈರಿಗಳು ಯಾರ? ಅಂಥದ್ದೇನಿಲ್ಲ ಅವ್ರದ್ದು, ಅಂಥದ್ದೇನಿಲ್ಲ. ಆ ಮನುಷ್ಯ ಅಂಥವನಲ್ಲ. ಮದುವೆ ಮಕ್ಕಳು ಅದಾರ, ಹೆಂಡತಿ ಇದ್ದಾರೆ, 2 ಜನ ಮಕ್ಕಳಿದ್ದಾರೆ. 2 ಜನ ಮಕ್ಕಳಿದ್ದಾರೆ. ಗೌಂಡಿ ಕೆಲಸ ಮಾಡ್ತಾರೆ. ಗೌಂಡಿ ಕೆಲಸ ಮಾಡ್ತಾರೆ. ಏನಾಗಬೇಕು ನಿಮ್ಗೆ? ನ್ಯಾಯ ಸಿಗಬೇಕಾ? ಯಾರು ನೋಡ್ರಿ, ಅದು ನಾವು ಈಗ ನೋಡ್ಲಾರ್ದೇನು ಹೇಳಕ್ಕೆ ಬರೋಂಗಿಲ್ಲ. ಅದು ನೋಡ್ಕೊಂಡು ಅದೇನೈತಲ್ಲ ನೋಡ್ಕೊಂಡು ಸರ್ ಸ್ಟಾರ್ಟ್ ಸರ್. ಬಟ್ಟೆ ಇಲ್ಲಿಗೆ ತಗಲ್ತೈತೆ. ಹುಬ್ಳಿ ನಗರದ ಕಸಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಗಿರಣಿ ಚಾಳ್ ಅನ್ನುವಂಥ ಒಂದು ಏರಿಯಾದಲ್ಲಿ ಸಬರ್ಬಂಡ್ ಸರ್. ಸಾರಿ ರೀಟೇಕ್ ಕಸಬಾಪೇಟೆ ಓಕೆ ಸಾರಿ. ಹುಬ್ಳಿ ನಗರದ ಹುಬ್ಳಿ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಗಿರಣಿ ಚಾಲ್ ಅನ್ನುವಂಥ ಏರಿಯಾದಲ್ಲಿ ಒಂದು ಮೃತದೇಹ ಇಲ್ಲಿ ಗ್ಲಾಸ್ ಹೌಸ್ ಬಾವಿ ಏನಿದೆ ಅದರಲ್ಲಿ ಸಿಕ್ಕಿದೆ. ಆ ಮೃತದೇಹ ಏನಿದೆ ಉಲ್ಲೇಶ್ ಆಲರ್ವಿ ಅನ್ನುವಂಥವನು 38 ವರ್ಷ, ಈತ ಗೌಂಡಿ ಕೆಲಸ ಮಾಡ್ತಿದ್ದ ಅಂತ ಅವ್ರ ತಾಯಿ ಹೇಳ್ತಾರೆ. ಸೊ ನಿನ್ನೆ ರಾತ್ರಿ ಸುಮಾರು 9 ಗಂಟೆವರೆಗೂ ತನ್ನ ಮನೆಯಲ್ಲೇ ಇದ್ದ, ತಾಯಿಯವ್ರ ಜೊತೆ ಇದ್ದಂತೆ. ನಂತರದಲ್ಲಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದವನು ಮತ್ತೆ ಬಂದಿಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ. ಅವನ ಬಾಡಿ ನಾವು ಸ್ಥಳದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಪಕ್ಕದಲ್ಲಿ ಸ್ವಲ್ಪ ರಕ್ತ ಸಿಕ್ಕಿದೆ. ಅದ್ರ ಜೊತೆ ಬಾಡಿ ಏನಿದೆ ಆ ವೆಲ್ಲಲ್ಲಿ ಬಿದ್ದಿರುವಂಥದ್ದು. ಮತ್ತು ಇಂಜುರೀಸ್ ಇದೆ, ನೆಕ್ ಹತ್ರ ಒಂದು ಕಟ್ ಇಂಜುರಿ ಇದೆ, ಮತ್ತು ಸಾಕಷ್ಟು ಬೇರೆ ಬೇರೆ ಇಂಜುರಿಗಳು ಕೂಡ ದೇಹದಲ್ಲಿ ಇದೆ. ಈ ಘಟನೆ ಏನಾಗಿದೆ ಅಂತಂದು ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ತಗೊಂಡು ತನಿಖೆಯನ್ನು ಮಾಡಲಾಗುತ್ತೆ. ಕೊಲೆ ಅದು ಅನುಮಾನಕ್ಕೆ ಕಾರಣ? ಕೊಲೆನ ಸುಸೈಡ್ ಸರ್ ಈಗ ಅನುಮಾನ? ಅಲ್ಲ ನೋಡಿ, ಈಗ ಕೊಲೆನೋ ಸುಸೈಡ್ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ನಮ್ಮದು ಅವ್ರು ಏನೇ ಪ್ರಕರಣ ಕೊಟ್ಟರು ನಾವು ಅದನ್ನು ತನಿಖೆ ಮಾಡುವಂಥದ್ದು. ಮತ್ತು ಇಲ್ಲಿ ಸಾಕಷ್ಟು CCTV ಫುಟೇಜಸ್ ಎಲ್ಲ ಇರುತ್ತೆ. ಅವನೇನು ಒಬ್ಬನೇ ಬಂದ, ಜೊತೆಗೆ ಯಾರಾದರೂ ಬಂದ್ರ, ಅವನ ನಂತರದಲ್ಲಿ ಯಾರಾದರೂ ಬಂದ್ರ, ಮತ್ತು ಏನು ಘಟನೆಗೆ ಕಾರಣ ಅನ್ನೋಂಥದ್ದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗ್ಲಿಕ್ಕೆ ಸಾಧ್ಯ. ಏನಾಗುತ್ತೆ, ಕೆಲವು ಇಂಜುರೀಸ್ ನೋಡಿಬಿಟ್ಟು ಕೆಲವರು ಹೇಳಿದ್ದಾರೆ ಇದೇನು ಚಿಕ್ಕ ಚಿಕ್ಕ ಇಂಜುರೀಸ್ ಇದೆಯಲ್ಲ ಇದೇನಕ್ಕೆ ಅಂತಂದು. ಅದೇನು ಅನ್ನೋಂಥದ್ದನ್ನು ನಮ್ಮ ಇನ್ಕ್ವೆಸ್ಟಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮಲ್ಲಿ ವೈದ್ಯರ ಸ್ಪಷ್ಟ ಅಭಿಪ್ರಾಯ ಏನಿದೆ ಅದನ್ನು ಕೂಡ ತಗೊಳ್ಳಲಾಗುತ್ತೆ. ಈಗ ಕಾಸ್ ಆಫ್ ಡೆತ್ ಅಸರ್ಟೈನ್ ಮಾಡಲಿಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋವಂಥದ್ದು. ಕಾಸ್ ಆಫ್ ಡೆತ್ ಈಸ್ ಬಿಕಾಸ್ ಆಫ್ ಕಟ್ ಇಂಜುರಿ ಅಥವಾ ಸ್ಲಿಟ್ಟಿಂಗ್ ಆಫ್ ದಿ ಥ್ರೋಟ್, ಕತ್ ಸೀಳಾಗಿದೆ ಅಂತ ಆ ಥರ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಅವ್ರದ್ದು ಅಬ್ಸರ್ವೇಷನ್ಸ್ ಏನಿದೆ ಅದನ್ನೆಲ್ಲ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಬೇರೆ ಫ್ಯಾಕ್ಟ್ಸು ಎಲ್ಲ ಐಡೆಂಟಿಫೈ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಅಂಶಗಳನ್ನ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಫೈನಲಿ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿದೆ, ಈ ಘಟನೆ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಅವರ ತಾಯಿಯವರು ಹೇಳ್ದಂಗೆ ಒಂದು ಕೊಲೆ ಪ್ರಕರಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರೋ ಹೊಡೆದಾಕಿರ್ಬೋದು ಅಂತ ಅವ್ರು ಅನುಮಾನ ಪಡ್ತಾರೆ. ಆ ಪ್ರಕಾರ ನಾವು ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ. ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದೀವಿ. ಅದು ಠಾಣಾ ಹಂತದಲ್ಲಿ, ಜಿಲ್ಲಾ ಕಮಿಷನರೇಟ್ ಹಂತದಲ್ಲಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ಮಾಡಿರೋದ್ರಿಂದ ಸೇರಿದಂತೆ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಗಲ್ಲಿಗಳಲ್ಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಶಾಂತಿ ಸಭೆಯನ್ನು ಮಾಡಿದ್ದಾರೆ. ಎಲ್ಲ ಗಜಾನನ ಮಂಡಲಗಳಿಗೆ ಭೇಟಿ ನೀಡಿದ್ದಾರೆ. ಎನ್ ರೂಟ್ ಇರುವಂಥ ಎಲ್ಲ ಮಸೀದಿಗಳು, ಚರ್ಚ್ಗಳು, ಅದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳು, ಅದೇ ರೀತಿ ಕೆಲವು ಸೆನ್ಸಿಟಿವ್ ಏರಿಯಾಸ್. ಸೆನ್ಸಿಟಿವ್ ಅಂದರೆ ಎಲ್ಲಿ ಹಿಂದೂ ಮುಸ್ಲಿಂ ಪಾಪ್ಯುಲೇಷನ್ ಎರಡು ಇಂಟರ್ಮಿಕ್ಸ್ ಇರುತ್ತೆ, ಅಲ್ಲಿ ಕಿಡಿಗೇಡಿಗಳೇನಾದರೂ ಕೃತ್ಯಗಳು ಮಾಡೋಂಥ ಸಾಧ್ಯತೆ ಇರುತ್ತೆ. ಅಂಥ ಏರಿಯಾಗಳನ್ನ ಸೆನ್ಸಿಟಿವ್ ಏರಿಯಾ ಅಂತ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಕೂಡ ಫುಟ್ ಪೆಟ್ರೋಲಿಂಗ್ ಮಾಡೋದ್ರ ಮುಖಾಂತರ ಕಳೆದ ಸುಮಾರು 15 ದಿನದಿಂದ ನಮ್ಮೆಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಏನು RAF ಇರ್ಬೋದು ಅಥವಾ ಬೇರೆ ಬೇರೆ ಫೋರ್ಸಸ್ ಇರ್ಬೋದು ಎಲ್ಲ ತೊಗೊಂಡ್ಬಿಟ್ಟು ನಾವು ಏರಿಯಾ ಫೆಮಿಲೈಸೇಷನ್ ಮಾಡುವಂಥದ್ದು ಮತ್ತು ನಿರಂತರವಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಎಂಗೇಜ್ ಮಾಡೋವಂಥ ಕೆಲಸ. ಅದು ಗಜಾನನ ಮಂಡಳಿ ಇರ್ಬೋದು, ದೇವಸ್ಥಾನ ಕಮಿಟಿ ಇರ್ಬೋದು, ದರ್ಗಾ ಕಮಿಟಿಗಳಿರ್ಬೋದು,